ಫ್ರೆಂಡ್ಸ್, ನಾವು ರೀಸೆಂಟ್ ಆಗಿ ಒಂದು ಸುದ್ದಿನ ನಾವು ಗಮನಿಸ್ತಾ ಇದ್ದೀವಿ. ಏರ್ಟೆಲ್ ಮತ್ತು ಜಿಯೋ ಅವರು ಇದಾರಲ್ಲ, ಇವರು 5G ಅನ್ಲಿಮಿಟೆಡ್ ಇಂಟರ್ನೆಟ್ ಅನ್ನ ಸ್ಟಾಪ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವರು ಯಾವ ಕಾರಣಕ್ಕಾಗಿ ಸ್ಟಾಪ್ ಮಾಡ್ತಾ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಮೊಬೈಲ್ ಯೂಸ್ ಮಾಡುವ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ, ಹಾಗೇನೆ ಲೈಕ್ ಮಾಡಿ. ಫ್ರೆಂಡ್ಸ್, ಈ ಒಂದು ಏರ್ಟೆಲ್ ಜಿಯೋ ನೆಟ್ವರ್ಕ್ ನವರು ಇದಾರಲ್ಲ, ಇವರು ಯಾವ ಕಾರಣಕ್ಕಾಗಿ 5G ಇಂಟರ್ನೆಟ್ ಅನ್ನ ಅನ್ಲಿಮಿಟೆಡ್ ಇಂಟರ್ನೆಟ್ ಇರುತ್ತಲ್ಲ, ಅನ್ಲಿಮಿಟೆಡ್ ಇಂಟರ್ನೆಟ್ ಅನ್ನ ಸ್ಟಾಪ್ ಮಾಡ್ತಾ ಇದ್ದಾರೆ ಅಂದ್ರೆ, ನಾವೀಗ ಫಾರ್ ಎಕ್ಸಾಂಪಲ್ 349 ರುಪೀಸ್ ನ ರೀಚಾರ್ಜ್ ಮಾಡ್ಕೊಂಡಿರ್ತೀವಿ. ಇದರಲ್ಲಿ ನಮಗೆ 5G ಅನ್ಲಿಮಿಟೆಡ್ ಡೇಟಾ ಸಿಗುತ್ತೆ. ಇದು ಓನ್ಲಿ 5G ನೆಟ್ವರ್ಕ್ ಅಲ್ಲಿ ಮಾತ್ರ ಸಿಗುತ್ತೆ. ಇಲ್ಲಿ ಅವರ ವಾದ ಏನಂದ್ರೆ, ನಾವೀಗ ಒಂದೇ ಫೋನಿಗೆ ರೀಚಾರ್ಜ್ ಮಾಡ್ಕೊಂಡು ಒಂದೇ ಸಿಮ್ ಕಾರ್ಡ್ ನಿಂದ ನಾವು ಒಂದು 5-6 ಮೊಬೈಲ್ ಗಳನ್ನ ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ನಾವು ಇಂಟರ್ನೆಟ್ ಅನ್ನ ನೋಡ್ತಾ ಇದ್ದೀವಿ. ಯಾವುದು 5-6 ಮೊಬೈಲ್ ಗಳಲ್ಲಿ ನಾವು ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ಇಂಟರ್ನೆಟ್ ಅನ್ನ ನೋಡ್ತಾ ಇದ್ದೀವಿ. ಇದೇ ಕಾರಣ ಇಟ್ಕೊಂಡು ಈ ಒಂದು ಏರ್ಟೆಲ್ ಜಿಯೋನವರು ನಮಗೆ 5G ಅನ್ಲಿಮಿಟೆಡ್ ಇಂಟರ್ನೆಟ್ ಅನ್ನ ಸ್ಟಾಪ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಹಾಟ್ಸ್ಪಾಟ್ ಯೂಸ್ ಮಾಡ್ಕೊಂಡು ಬೇರೆಯವರಿಗೆ ನಮ್ಮ ಮೊಬೈಲ್ ನಿಂದ ಹಾಟ್ಸ್ಪಾಟ್ ನಿಂದ ಬೇರೆಯವರಿಗೆ ಇಂಟರ್ನೆಟ್ ನ ಶೇರ್ ಮಾಡಿದ್ರೆ 5G ಅನ್ಲಿಮಿಟೆಡ್ ಇಂಟರ್ನೆಟ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನನ್ನ ಪ್ರಕಾರ ಹೇಳೋದಾದ್ರೆ ಇದು ರಾಂಗ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾವು ಈಗ ಫಾರ್ ಎಕ್ಸಾಂಪಲ್ ಆಗಿ ನಾವೀಗ ಬೇರೆ ನಮ್ದೇ ಫೋನ್ ಇರುತ್ತೆ, ಬೇರೆ ಮೊಬೈಲ್ ಅಲ್ಲಿ ನಾವು ಇಂಟರ್ನೆಟ್ ಅನ್ನ ಯೂಸ್ ಮಾಡ್ಕೋಬೇಕಾಗಿರುತ್ತೆ. ಅದ್ರಲ್ಲಿ ನಾವು ಯಾವುದೇ ರೀತಿಯಾದಂತಹ ನೆಟ್ವರ್ಕ್ ಅನ್ನ ಯೂಸ್ ಮಾಡ್ತಾ ಇರಲ್ಲ. ಅಥವಾ ಮನೆಯಲ್ಲಿ ಇರೋದು ಸೆಕೆಂಡರಿ ಫೋನ್ ಇರುತ್ತಲ್ಲ, ಅದರಲ್ಲಿ ಕೂಡ ನಾವು ಯಾವ್ದಾದ್ರು ಒಂದು ಈಗ ಯೂಟ್ಯೂಬ್ ವಿಡಿಯೋಸ್ ನೋಡ್ಬೇಕಾದ್ರೆ, ಮತ್ತೆ ಇನ್ನು ವಾಟ್ಸ್ಆಪ್ ಅಲ್ಲಿ ಏನೇ ನಾವು ಮೆಸೇಜ್ ಮಾಡ್ಬೇಕಾದ್ರೆ, ಫೈಲ್ ನ ಕಳಿಸ್ಬೇಕಾದ್ರೆ ನಾವು ಒಂದ್ ಮೊಬೈಲ್ ಇಂದ ಇನ್ನೊಂದು ಮೊಬೈಲ್ಗೆ ಹಾಟ್ಸ್ಪಾಟ್ ಅನ್ನ ಆನ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಕಾರಣ ಇಟ್ಕೊಂಡು ಹಾಟ್ಸ್ಪಾಟ್ ಯೂಸ್ ಮಾಡಿದ್ರೆ 5G ಅನ್ಲಿಮಿಟೆಡ್ ಇಂಟರ್ನೆಟ್ ಕೊಡಲ್ಲ ಅಂತ ಹೇಳೋದಾದ್ರೆ ಇದು ಕಂಪ್ಲೀಟ್ಲಿ ನನ್ನ ಪ್ರಕಾರ ರಾಂಗ್. ಯಾಕಂದ್ರೆ ಆ ರೀತಿ ಮಾಡಬಾರ್ದು ಈ ಒಂದು ನೆಟ್ವರ್ಕ್ ನವರು. ಈಗ ಹಾಟ್ಸ್ಪಾಟ್ ಅನ್ನ ಏನು ಕೊಟ್ಟಿರ್ತಾರೆ ಮೊಬೈಲ್ ಅಲ್ಲಿ, ನಮ್ಮ ಮೊಬೈಲ್ ಅಲ್ಲಿ ಇರುವ ಇಂಟರ್ನೆಟ್ ಅನ್ನ ಬೇರೆ ಮೊಬೈಲ್ಗೆ ಶೇರ್ ಮಾಡ್ಲಿಕ್ಕೆ ಹಾಟ್ಸ್ಪಾಟ್ ಯೂಸ್ ಮಾಡ್ತಾರೆ. ಬಟ್ ಈಗ ಏರ್ಟೆಲ್ ಮತ್ತು ಜಿಯೋನವರಿಗೆ ನಾವು ಹಾಟ್ಸ್ಪಾಟ್ ಆನ್ ಮಾಡಿದೀವಿ ಅಂತ ಅದು ಹೇಗ್ ಗೊತ್ತಾಗ್ತದೆ ನಮ್ಗಂತ ಗೊತ್ತಾಗ್ತಾ ಇಲ್ಲ. ಸೊ ಗೊತ್ತಾದ್ರೂ ಗೊತ್ತಾಗ್ಬೋದು. ಈ ಒಂದು ಹಾಟ್ಸ್ಪಾಟ್ ಶೇರಿಂಗ್ ನಿಂದ ನಮ್ಮ ಮನೆಯಲ್ಲಿ ಚಿಲ್ಡ್ರನ್ಸ್ ಇದ್ರೆ ಮತ್ತೆ ಸ್ಟೂಡೆಂಟ್ಸ್ ಇದ್ರೆ ಅವರಿಗೆ ಕ್ಲಾಸ್ಗಳು ನೋಡ್ಲಿಕ್ಕೆ ನಮ್ಮ ಮೊಬೈಲ್ ನಿಂದ ನಾವು ಇಂಟರ್ನೆಟ್ ಅನ್ನ ಶೇರ್ ಮಾಡಬಹುದು. ಸೊ ಅವರು ಅನ್ಲಿಮಿಟೆಡ್ ಇಂಟರ್ನೆಟ್ ನ ಕೊಡ್ಲಿಲ್ಲ ಅಂದ್ರೆ ಈ ಒಂದು ಆಪ್ಷನ್ ಕೂಡ ನಮಗೆ ಸಿಗಲ್ಲ. ಹಾಟ್ಸ್ಪಾಟ್ ಇರುತ್ತೆ ಬಟ್ ಲಿಮಿಟೆಡ್ ಆಗಿರುತ್ತೆ. ಬಟ್ ನನ್ಗೊಂದು ಡೌಟ್ ಇದೆ, ಮತ್ತೆ ಈ ಒಂದು ಏರ್ಟೆಲ್ ಜಿಯೋನವರು ಯಾವತ್ತು ನಮ್ಗೆ 5G ರಿಚಾರ್ಜ್ ಅನ್ನು ಮಾಡ್ಕೊಂಡಿರ್ತೀವಲ್ಲ, ಅವರು ಯಾವಾಗ್ಲೂ 5G ಅನ್ಲಿಮಿಟೆಡ್ ಇಂಟರ್ನೆಟ್ ಅನ್ನ ಕೊಟ್ಟೇ ಇಲ್ಲ. ಅದು 5G ಇಂಟರ್ನೆಟ್ ಕೆಲವೊಮ್ಮೆ ಕನೆಕ್ಟ್ ಆಗುತ್ತೆ, ಕೆಲವೊಮ್ಮೆ ಕನೆಕ್ಟ್ ಆಗಲ್ಲ. 5G ನೆಟ್ವರ್ಕ್ ಅಲ್ಲಿ ಇದ್ರೂ ಕೂಡ ನಿಮ್ಮ ಡೇಟಾ ಖಾಲಿ ಆಗಿದೆ ಅಂತ ಕೂಡ ಮೆಸೇಜ್ ಬರ್ತಾ ಇದೆ. ಮತ್ತೆ 5G ನೆಟ್ವರ್ಕ್ ಅಲ್ಲಿ ಅನ್ಲಿಮಿಟೆಡ್ ಇಂಟರ್ನೆಟ್ ಅನ್ನ ನಾವು ಉಪಯೋಗ ಮಾಡ್ಕೋಬಹುದು ಅಂತ ಏರ್ಟೆಲ್ ಜಿಯೋನವರು ಹೇಳ್ತಾ ಇದ್ದಾರೆ. ಮತ್ತೆ ನಾವು ಈಗ 5G ಕವರೇಜ್ ಏರಿಯಾನಲ್ಲಿ ಇದ್ದವು ಕೂಡ ನಾವು 5G ಡೇಟಾನ ಯೂಸ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಕರೆಕ್ಟ್ ಆಗಿ ಕನೆಕ್ಟ್ ಮಾಡ್ಕೊಳಕ್ಕೆ ಕೂಡ ಆಗ್ತಾ ಇಲ್ಲ. ಹಳ್ಳಿ ಕಡೆ ಅಂತ ಇದು ತುಂಬಾನೇ ಪ್ರಾಬ್ಲಮ್, ಪಾಸಿಬಲ್ ಆಗ್ತಾ ಇಲ್ಲ. ಅನ್ಲಿಮಿಟೆಡ್ ಡೇಟಾ ಕೂಡ ಸಿಗ್ತಾ ಇಲ್ಲ. ಬಟ್ ಇದ್ರ ಬಗ್ಗೆ ಟ್ರೈನವರು ಸ್ವಲ್ಪ ಇವ್ರ ಮೇಲೆ ಆಕ್ಷನ್ ತಗೋಬೇಕಂತ ನಾನು ಅನ್ಕೋತಾ ಇದ್ದೀನಿ. ಸೊ ಈ ಒಂದು 5G ಇಂಟರ್ನೆಟ್ ಅಲ್ಲಿ ಕೂಡ ನಾವು ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ಬೇರೆ ಮೊಬೈಲ್ ಅಲ್ಲಿ ನಾವು ಇಂಟರ್ನೆಟ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಅನ್ಲಿಮಿಟೆಡ್ ಡೇಟಾ ಕೊಡಲ್ಲ ಅಂತ ಹೇಳೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.